Hey guys, welcome back to the channel. So today is the day one of modifying our Duke 390. ಇವತ್ತಿನ ಪ್ಲಾನ್ಸ್ ಏನಂದರೆ ವ್ರ್ಯಾಪ್ ಆರ್ಡರ್ ಮಾಡಿದ್ವಿ, ಕಸ್ಟಮ್ ರ್ಯಾಪ್ ನಮಗೆ ರಿಸೀವ್ ಆಗಿದೆ. ಸೊ ಇವತ್ತು ಏನೇ ಇದ್ರು ಇನ್ಸ್ಟಾಲೇಷನ್ ಪ್ರಾಸೆಸ್ ಎಲ್ಲ ಹೆಂಗಿರುತ್ತೆ ಅಂತ A to Z ನಾವು ಇವತ್ತು ತೋರಿಸ್ಕೊಡ್ತೀನಿ ನಿಮಗೆ. ಕಮನ್ ಲೆಟ್ಸ್ ಗೋ. A few moments later. ನಾವಿವಾಗ ಸ್ಟಿಕರ್ ಪ್ಲಾನೆಟ್ಗೆ ಬಂದಿದ್ದೀವಿ. ಗಾಡಿಯಲ್ಲಿ ಪೂರ ಪ್ರಿಪೇರ್ ಮಾಡ್ತಿದ್ದಾರೆ. ತಿಳಿಸಿ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ. ಸೊ ಲಾಸ್ಟ್ ಟೈಮ್ ಗಾಡಿನ ಪೂರ ನೋಡ್ಕೊಂಬಿಡಿ. ಇದೆ ಇವಾಗ ಗಾಡಿ ಹಿಂಗಿದೆ. ಸೊ ನೆಕ್ಸ್ಟ್ ವ್ಯಾಪ್ ಆದ್ಮೇಲೆ ಗಾಡಿ ಹೆಂಗಿರುತ್ತೆ ಅಂತ ನಾವು ತೋರಿಸ್ಕೊಡ್ತೀವಿ. ವೈಸ್ ನೋಡಿ, ಆಲ್ರೆಡಿ ಈ ಸೈಡ್ ಅವರು ಸ್ಟಿಕ್ ಮಾಡಿದ್ದಾರೆ. ಆ ಲುಕ್ ಕ್ರೇಜಿ ಬರ್ತೈತೆ. ನಿಮ್ಗೆ ಹೆಂಗೆ ಅನ್ನಿಸ್ತೈತೆ ನೀವು ಹೇಳಿ, ಕಾಮೆಂಟ್ ಮಾಡಿ, ಓಕೆನಾ? ನೋಡಿ ಥರ ಚೆನ್ನಾಗಿದೆ. ಅವ್ರಿಗೆ ಪಾಪ ಊಟಕ್ಕೆ ಹೋದರು. ಟೈಮ್ ಆಲ್ರೆಡಿ ಎಷ್ಟು 2:30-3 ಗಂಟೆನೇ ಆಯಿತು. ಅವರು ಊಟಕ್ಕೆ ಹೋದರು. ಅದಕ್ಕೆ ನಾನು ಬಂದಿದ್ದೆ 2:15 ಏನೋ ಆಗಿತ್ತು ಅನಿಸುತ್ತೆ, ಬಂದೆ. ಬಟ್ ಐ ಹೋಪ್ ಇಟ್ ಕಮ್ಸ್ ವೆರಿ ಗುಡ್. ನೋಡುವ, ಯಾಕಂದ್ರೆ ಫಸ್ಟ್ ಟೈಮ್ ಗಾಡಿ ವ್ಯಾಪ್ ಮಾಡಿಸ್ತಿರೋದು. ಗಾಡಿ ಕಂಪ್ಲೀಟ್ ಲುಕ್ ನೀವು ನೋಡಿದ್ದೀರಾ. ಸೊ ಫಾರ್ ಬೆಸ್ಟ್ ಗಾಡಿ ನಿಜವಾಗ್ಲೂ ಲೈಕ್ ಅವರು ಸಾಫ್ಟ್ವೇರಲ್ಲಿ ಮಾಡಿ ತೋರಿಸಾಗ ತುಂಬ ಸಖತ್ತಾಗಿ ಕಾಣಿಸ್ತಿತ್ತು. ಇವಾಗ ಇನ್ ಪರ್ಸನ್ ಹೆಂಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ನೋಡುವ ಗೈಸ್, ನಾನು ಲಾಸ್ಟಲ್ಲಿ ಫೈನಲ್ ಆಗಿರೋ ಪೂರ ರಿವೀಲ್ ಮಾಡ್ತೀನಿ ನಾನು ನಿಮಗೆ. ಗಾಡಿ ಪೂರ ಈಗ ವ್ರ್ಯಾಪ್ ಆಗಿ ಕೆಲಸ ಪೂರ ಕಂಪ್ಲೀಟ್ ಆಗಿದೆ. ಗಾಡಿ ವ್ರ್ಯಾಪ್ ಹೆಂಗಿದೆ ಅಂದರೆ ಇಡೀ ಪೂರ ಔಟ್ಲುಕ್ಕು ಒಂದು ಮಾಂಟೇಜ್ ಮಾಡಿ ಹಾಕ್ತೀನಿ, ನೋಡ್ಕೊಂಬನ್ನಿ. ಮಾಂಟೇಜ್ ನೋಡಿದ್ರಲ್ಲ, ಗಾಡೀಲಿ ಏನೇನು ಕೆಲಸಗಳು ಅಟ್ ಪ್ರೆಸೆಂಟ್ ಆಗಿದೆ ಅಂತ ನಾನು ಹೇಳ್ಬಿಡ್ತೀನಿ. ಒಂದು, ಫೋಕ್ಸ್ ಪೂರ ನಾವು 5D ಕಾರ್ಬನ್ ಫೈಬರ್ ವ್ರ್ಯಾಪ್ ಮಾಡಿದ್ದೀವಿ. ಮತ್ತು ಮಡ್ಗಾರ್ಡ್ದು ಏನಂತಾರೆ ಇದನ್ನು, ಮಡ್ಗಾರ್ಡ್ದು ಗಾರ್ಡ್ ಪ್ರೊಟೆಕ್ಟ್ರು, ಅದನ್ನು ವ್ರ್ಯಾಪ್ ಮಾಡಿದ್ದೀವಿ. ಅದಾದಮೇಲೆ ನೀವು ನೋಡ್ದಂಗೆ ನಮ್ಮದು ಪೂರ ಕಸ್ಟಮ್ ವ್ರ್ಯಾಪ್ ಮಾಡಿದ್ದೀವಿ. ಗಾಡಿ ಪೂರ ವ್ರ್ಯಾಪ್ ಆಗಿದೆ. ಮತ್ತು ಪೆಂಡಿಂಗ್ ಕೆಲಸ ಏನು ಅಂದರೆ ಬ್ಯಾಕ್ ವೀಲು ನಾವು ಗ್ಲಾಸಿ ಬ್ಲ್ಯಾಕ್ ಮಾಡುವಂತಿದ್ದೀವಿ. ಸೊ ನೀವೇ ಕಮೆಂಟ್ ಮಾಡಿ ಯಾವ ಥರ ಕಾಣುತ್ತೆ ಏನು ಅಂತ. ಅದು ಬಿಟ್ರೆ ಗಾಡಿ ಆ್ಯಸ್ ಯೂಶುವಲ್ ಹೆಂಗಿತ್ತು ಹಂಗೆ ಇದೆ. ಮತ್ತು ಈ ಗಾರ್ಡ್ ಕೂಡ ಬ್ಲ್ಯಾಕ್ ಮಾಡುವ ಅಂತಲೇ ಇದ್ದೀವಿ. ಯಾಕಂದರೆ ಗಾಡಿ ಈ ಪಾರ್ಟು ಕಾಂಬಿನೇಷನ್ ಬರಲಿ ಅಂತಲೇ ನಾವು ಆ ಥರ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಅದನ್ನು ಕೂಡ ಒಂದು ಸ್ವಲ್ಪ ಹೇಳಿ ಮಾಡಿಸೋದ ಬೇಡವಾ ಅಂತ. ಗಾಡಿದು ಈ ಲುಕ್ಕೆ ಓಕೆ ಇದೆಯಾ, ಅದು ಹಿಂದೆ ವೀಲ್ ಬ್ಲ್ಯಾಕ್ ಮಾಡಿಸೋದ, ಅದು ಫ್ರಂಟ್ ಬ್ಯಾಕ್ ಎರಡೂ ಬ್ಲ್ಯಾಕ್ ಮಾಡಿಸುವ ಅಂತ ಒಂದು ಸ್ವಲ್ಪ ಹೇಳಿ ನೀವೇ. ಅದೊಂದು ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೀವಿ ನಾವು. ಸೊ ಅದಾದಮೇಲೆ ಗಾಡೀಲಿ ನಾರ್ಮಲಾಗಿ ಇನ್ನು ಬೇರೆ ಏನು ಕೆಲಸಗಳಾಗಿಲ್ಲ. ಸೊ ಬಾಕಿ ಪರ್ಫಾರ್ಮೆನ್ಸ್ ಮಾಡ್ಸ್ ಅಂದರೆ ಬ್ಯಾರಲ್ದು ಒಂದು ಸ್ಲಿಪ್ ಆನ್ ಎಕ್ಸಾಸ್ಟ್ ಹಾಕ್ಸಿದ್ದೀವಿ. ಅದು ಬಿಟ್ರೆ ಟೈಲ್ ಟೆಡಿ ಆಗಿದೆ ಗಾಡಿಗೆ. ಆಮೇಲೆ ಇನ್ನೊಂದು ನೋಡ್ತಿರ್ಬೋದು, ಟೈರ್ ಸೈಜ್ ಕೂಡ ದೊಡ್ಡದಾಕಿದ್ದೀವಿ. ಟೈರ್ ಬಂದ್ಬಿಟ್ಟು ದಿಸ್ ಇಸ್ ದ ಟೈರ್ ಸೈಜ್ 180/55/17 ಇದೆ. ಫ್ರಂಟು ಅದೇ ಥರ 120. ಫ್ರಂಟು ಕೂಡ ಇದೆ. ಫ್ರಂಟು ಕೂಡ 120/70/17 ಇದೆ. ಸ್ಟಾಕ್ ಬರೋದು 110/70/17. ಬ್ಯಾಗ್ 150/60/17 ಬರುತ್ತೆ. ಸೊ ಅದು ಅಪ್ಸೈಸ್ ಮಾಡಿದ್ದೀವಿ. ಸೊ ಗಾಡಿ ಲುಕ್ಸ್ ಟೋಟಲಿ ಚೇಂಜ್ ಆಗಿದೆ. ನೆಕ್ಸ್ಟು ಗಾಡೀಲಿ ನಮ್ಗೆ ಇನ್ನೇನು ಪ್ಲ್ಯಾನ್ಸ್ ಇರೋದು ಅಂದರೆ ಅದನ್ನ ಹೇಳೋದ್ನಲ್ಲ, ಒಂದು ಪೇಂಟ್ ಮಾಡಿಸಿದ್ರೆ ಮಾಡಿಸ್ತೀವಿ. ಸೊ ಟೋಟಲಿ ಡಿಪೆಂಡೆಂಟ್ ಆನ್ ನೀವು ಯಾವ ಥರ ಹೇಳ್ತೀರಾ ಹಂಗೆ. ಅದು ಪೇಂಟ್ ಮಾಡೋದಾ ಬೇಡವಾ ಅಂತ ಹೇಳಿ ನೀವು. ಮತ್ತು ಇನ್ನೊಂದು ಏನಂದರೆ ಚೈನ್ ಪೂರ ಹೋಗ್ಬಿಟ್ಟಿದೆ. ಚೈನ್ ತುಂಬ ವೀಕ್ ಆಗಿಬಿಟ್ಟಿದೆ. ಯಾಕಂದರೆ ಒಂದು ಕಡೆ ಟೈಟ್, ಒಂದು ಕಡೆ ಲೂಸ್ ಆಗ್ತಾನೆ ಇದೆ. ಸೊ ಅದೊಂದು ಚೇಂಜ್ ಮಾಡಬೇಕು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಚೈನ್ ಸ್ಪ್ರಾಕೆಟ್ ಚೇಂಜ್ ಮಾಡೋದ್ರದ್ದು ಒಂದು ವಿಡಿಯೋ ಮಾಡ್ತೀನಿ. ಮತ್ತು ಸ್ಪಾರ್ಕ್ ಪ್ಲಗ್ಗು NGK ಇರಿಡಿಯಮ್ ಸ್ಪಾರ್ಕ್ ಪ್ಲಗ್ಗೆ ಅಪ್ಗ್ರೇಡ್ ಮಾಡಬೇಕು. ಅದೊಂದು ಪೆಂಡಿಂಗ್ ಇದೆ. ಅದಾದಮೇಲೆ ನೆಕ್ಸ್ಟ್ ಗಾಡಿ ಟ್ಯೂನೇ ಆಗೋದು. ಸೊ ಸ್ಟೇಜ್ 2 ಟ್ಯೂನ್ ಮಾಡ್ತೀವಿ. ಸೊ ಈ ಜರ್ನಿ ಎಲ್ಲ ನೋಡೋಕ್ಕೆ ಜೊತೆಲಿರಿ. ಇದೇ ಥರ ಬೈಕ್ ರಿಲೇಟೆಡ್ ಕಂಟೆಂಟ್ಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಕಂಟೆಂಟ್ನ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ.
ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್.